ಯಾವ ಗ್ರಾಚಾರ ಇದು ನನಗೆ? ಯಾರಿಂದ ನನಗೂ ನನ್ನ ಭವಿಷ್ಯಕ್ಕೂ ಥ್ರೆಟ್ ಇದೆಯೋ ಅವನನ್ನೇ ಮನೇಲಿ ಇರಿಸ್ಕೊಂಡು ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ. ಅವನು ಪೂರ್ತಿ ಹುಷಾರಾದ್ಮೇಲೆ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ, ಆದರೆ ನನಗೆ ಗೊತ್ತು. ಆವತ್ತು ಅವನು ನನ್ನನ್ನು ಜೈಲ್ ಸೇರ್ಸೇ ತೀರ್ತಾನೆ. ಅವನು ನನ್ನ ಬಿಡಲ್ಲ. ಶಾಂತ ಹೆಂಗಸು, ಹೇಗೋ ಪುಸ್ಲಾಯಿಸ್ಕೊಂಡು ನಾವು ಅವಳನ್ನ ನಮ್ಮ ಕಡೆಗೆ ಮಾಡ್ಕೊಂಡ್ವಿ. ಆದರೆ ಅವನನ್ನ ಅಷ್ಟು ಸುಲಭವಾಗಿ ಹೋಲಿಸ್ಕೊಳಕ್ಕಾಗೋದಿಲ್ಲ. ಏನು ಮಾಡಲಿ ನಾನು? ಅವನ ತಂಗಿ ಸಾವಿಗೆ ಸೇಡ್ ತೀರ್ಸ್ಕೊಬೇಕು ಅಂತ ಈ ಮನೆಗೆ ಎಷ್ಟು ಸಲ ಬರೋಕ್ ಪ್ರಯತ್ನ ಪಟ್ಟಿದ್ದಾರೆ. ಅದು ಅಲ್ದಿರ ಸಂಗಮ್ ಜೊತೆಗೆ ಮಾತಾಡೋಕೆ ಎಷ್ಟು ಸಲ ಟ್ರೈ ಮಾಡಿದ್ದಾನೆ. ಲೆಟರ್ ಎಲ್ಲ ಬರ್ದು ಆ ವಿಷಯನ ತಿಳಿಸೋಕೆ ಎಷ್ಟೆಲ್ಲ ಪ್ರಯತ್ನ ಪಟ್ಟಿದ್ದಾನೆ. ತಂಗಿಗೋಸ್ಕರ ಇಷ್ಟೆಲ್ಲ ಹೋರಾಡ್ತಾರೋ ಅವನು ಎಚ್ಚರ ಆದ್ಮೇಲೆ ಸುಮ್ಮನೆ ಬಿಟ್ಬಿಡ್ತಾನ. ಸರ್ ಬನ್ನಿ ಸರ್, ಮಲಗಿ. ಸರ್ ಬನ್ನಿ ಸರ್. ಯಾಕೆ ಸರ್ ಈಗ ಮಾಡ್ತಿದ್ದೀರಾ? ನಾನು ಒಂದು ನಿಮಿಷ ತೂಕುಚೋ ಅಷ್ಟೊತ್ತಿಗೆ ನೀವು ಆಚೆ ಒಬ್ಬರೇ ಹೋಗಿದ್ದೀರಾ. ನಿಮ್ಮಿಂದ ನಾನು ಬಯಸ್ಕೊಂಡೆ, ಇವಾಗ ಮಲಗಿ ಅಂದರೆ ಸುಮ್ಮನೆ ಕೂತಿದ್ದೀರಾ. ಬನ್ನಿ ಸರ್, ಮಲಗಿಸ್ತೀನಿ. ಸರ್ ಬನ್ನಿ ಸರ್. ಯಾಕೆ ಸರ್ ಈ ಥರ ಮಾಡ್ತಿದ್ದೀರಾ? ಏನಾಯ್ತು ಸಿಸ್ಟರ್? ನೋಡಿ ಮೇಡಮ್, ಮಲಗ್ಸೋಣ ಅಂತ ಟ್ರೈ ಮಾಡ್ತಿದ್ದೀನಿ, ಚೇರ್ಗೆ ಅಂಟ್ಕೊಂಡು ಕೂತವ್ರೆ. ಪಾಪ ಅವ್ರಿಗೆ ನಿದ್ದೆ ಬರ್ತಾ ಇಲ್ಲ ಅನ್ಸುತ್ತೆ, ಅಥವಾ ಹೊರಗಡೆ ಗಾಳಿ ತಗೊಬೇಕು ಅನಿಸ್ತಾ ಇರ್ಬೋದು. ಕರ್ಕೊಂಡು ಹೋಗೋದಲ್ವಾ? ಆಗಲೇ ಅವ್ರ ಮಿಸ್ಸಸ್ ಕರ್ಕೊಂಡೋಗಿದ್ರು ಮ್ಯಾಮ್. ಅದು ಅವ್ರಿಗೆ ಸಾಲಿಲ್ಲ ಅನ್ಸುತ್ತೆ. ನೀವು ರೆಸ್ಟ್ ಮಾಡಿ, ನಾನು ಅವ್ರನ್ನ ಇನ್ನೊಂದು ರೌಂಡ್ ಹೋಗಿ ಕರ್ಕೊಂಬರ್ತೀನಿ. ಬನ್ನಿ, ನಾನು ನಿಮ್ಮನ್ನ ಹೊರಗಡೆ ಕರ್ಕೊಂಡು ಹೋಗ್ತೀನಿ. ನೋಡು, ನೀನು ಈ ಮನೆಗೆ ಯಾಕೆ ಬಂದಿದ್ಯಾ, ನಿನ್ನ ಉದ್ದೇಶ ಏನು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಆದರೆ ನಾನು ನಿನಗೊಂದು ಕ್ಲಾರಿಟಿ ಕೊಟ್ಬಿಡ್ತೀನಿ, ಕೇಳಿಸ್ಕೊ. ಪ್ರಾಮಿಸ್, ನಾನು ನಿನ್ನ ತಂಗಿನ ಬೇಕು ಅಂತ ಸಾಯಿಸಿಲ್ಲ. ಅದೊಂದು ಆಕ್ಸಿಡೆಂಟ್ ಅಷ್ಟೆ. ಅವಳನ್ನ ಬೇಕು ಅಂತ ಕೊಲೆ ಮಾಡೋದಕ್ಕೆ ನನ್ನ ಹತ್ರ ಏನು ಕಾರಣ ಇದೆ ಹೇಳು? ನಾನು ಅವತ್ತು ತುಂಬ ಸ್ಪೀಡಲ್ಲಿ ಕಾರ್ ಓಡಿಸ್ತಾ ಇದ್ದೆ ನಿಜ, ಆದರೆ ನನಗೊಂದು ಸ್ವಲ್ಪ ಎಮರ್ಜೆನ್ಸಿ ಇತ್ತು. ಅದು ಅಂಥ ಟೈಮಲ್ಲಿ ಜನಗಳೇ ಓಡಾಡದೇ ಇರೋಂಥ ರೋಡಲ್ಲಿ ಅವಳು ಬರ್ತಾಳೆ ಅಂತ ನನಗೆ ಹೇಗೆ ಗೊತ್ತಿತ್ತು ಹೇಳು? ನಾನು ಆ ಕಡೆ ತಿರುಗಿ ಈ ಕಡೆ ತಿರುಗೋ ಅಷ್ಟರಲ್ಲಿ ಆಕ್ಸಿಡೆಂಟ್ ಆಗೋಗ್ಬಿಟ್ಟಿತ್ತು. ಅವಳು ಸತ್ತು ಹೋಗ್ಬಿಟ್ಟಿದ್ಲು. ನೀನು ಅದನ್ನೇ ಸೀರಿಯಸ್ ಆಗಿ ತಗೊಂಡು ನನ್ನನ್ನು ಪೊಲೀಸ್ ಅವ್ರಿಗೆ ಹಿಡಿದು ಕೊಟ್ರೆ, ನನಗೆ ಶಿಕ್ಷೆ ಕೊಡ್ಸಿದ್ರೆ ನಿನ್ನ ತಂಗಿ ವಾಪಸ್ ಬಂದ್ಬಿಡ್ತಾಳ ಹೇಳು? ಪ್ಲೀಸ್, ನಿನ್ನ ಕೈ ಮುಗಿತೀನಿ, ದಯವಿಟ್ಟು ಈ ಸತ್ಯನ ಯಾರಿಗೂ ಹೇಳ್ಬೇಡ. ನಾನು ಜೈಲ್ ಪಾಲ್ ಮಾಡಬೇಡ. ನೀನು ಸರಿ ಹೋದ್ರೇ ಇದೆಲ್ಲ ಪ್ರಾಬ್ಲಮ್. ನೀನು ಹುಷಾರಾಗಬೇಡ. ನೀನು ಹೇಗಿದೆಯೋ ಹಾಗೆ ಇದ್ಬಿಡು. ನಾನು ಮಾಡಿರೋ ತಪ್ಪಿಗೆ ನಿನ್ನ ಹತ್ರ ಇನ್ನೊಮ್ಮೆ ಕ್ಷಮೆ ಕೇಳ್ತಾ ಇದ್ದೀನಿ. ದಯವಿಟ್ಟು ನನ್ನ ಮೇಲೆ ಸೇಡ್ ತೀರ್ಸ್ಕೊಂಬೇಡ. ನನ್ನ ಬಿಟ್ಬಿಡು. ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್. ಹೆದರ್ಕೊಂಡೆ. ಅವ್ವ ಅವ್ವ ನನ್ನ ಕನ್ಸಲ್ಲಿ ಬಂದಿತ್ತು, ಅಳ್ತಾ ಇತ್ತು, ಅಣ್ಣಯ್ಯ ಅಣ್ಣಯ್ಯ ಅಂತಿತ್ತು. ಅಣ್ಣಯ್ಯನ ಯಾರಂಗಂದ್ರೆ ಅದು ಅದು ನಮ್ಮವ್ವಂಗೆ ಒಂದು ನನ್ನ
ನೆನೆಸ್ಕೊಂಡು ಅಳ್ತಾ ಇತ್ತು. ಓ ಅದೇ ನಿನ್ಗೊಬ್ರು ಮಾವ ಇದ್ದಾರೆ ಅಂತ ಹೇಳ್ತಾ ಇದ್ಯಲ್ಲ, ಅವರೇನ ನಿಮ್ಮ ಅಣ್ಣಯ್ಯ? ಹೌದು, ಅವರೇನಯ್ಯ. ಅವ್ವ, ಹಂಗೋ ಹಿಂಗೋ ನಮ್ಮಮ್ಮ ನನ್ನ ನುಡಿಕೊಂಡು ಇಲ್ಲಿ ಗಂಟ ಬಂದ್ಬಿಡ್ತು. ಹಿಂಗಾರ ಮಾಡಿ ಮಾಮನ ಮೊದ್ಲಂಗೆ ಮಾತಾಡೋಂಗ್ ಮಾಡವ್ವ. ಮಾಮ ಹಂಗಿರೋದನ್ನ ನಾನು ಇಂದ್ಲ ನೋಡಕ್ಕಾಯ್ತಿಲ್ಲ. ಪೆದ್ದ, ಕನ್ಸಿಗೆಲ್ಲ ಯಾರು ಅಳ್ತಾರಾ? ಇಷ್ಟೊಂದು ಟೆನ್ಷನ್ ಮಾಡ್ಕೊಂತಾರ? ಮಲ್ಕೋ ಸುಮ್ಮನೆ. ಇಲ್ಲ ರಿಯಾ, ನಂಗೀಗ ಈ ಥರ ಕನ್ಸು ಬಿದ್ದದಲ್ಲ, ನಂಗೆ ನಿದ್ದೆ ಬರೋಕ್ಕಿಲ್ಲ. ಓ ಹಾಗ, ಸರಿ ಇರು, ನಾನೇ ನಿದ್ದೆ ಬರ್ಸ್ತೀನಿ. ಅದಂಗ್ ಬರೆಸ್ತೀಯ? ಹಾ, ಮಲ್ಕೋ ಇಲ್ಲಿ ನನ್ನ ತೊಡೆ ಮೇಲೆ. ಬ್ಯಾಡ ಬೇಡ, ನಿಂಗೆ ನೋವಾಯ್ತದೆ. ಏನಿಲ್ಲ, ಮಲ್ಕೊಳ್ಳೋ. ಜೋ ಲಾಲಿ, ಜೋ ಲಾಲಿ, ಮಲಗಮ್ಮ ಕಂದಮ್ಮ. ಜೋಲಾಳಿ ಹಾಡು ಬರ್ತದ? ಯಾರು ಹೇಳ್ಕೊಟ್ಟಿದ್ದು? ಯಾರು ಹೇಳ್ಕೊಟ್ಟಿಲ್ಲ, ನಾನು ಟಿವಿಲೆಲ್ಲ ನೋಡಿ ಕಲ್ತ್ಕೊಂಡಿದ್ದು. ನಿನಗೆ ಇವಾಗ ನಿದ್ದೆ ಬರ್ಬೇಕು ತಾನೆ, ಸುಮ್ಮನೆ ಕಣ್ಣು ಮುಚ್ಕೊಂಡು ಮಲ್ಕೋ.